ಅಲ್ಲ ನಾನು ಬಂದಾಗಿಂದ ಚೆನ್ನಾಗಿದ್ಲು. ಇದ್ದಕ್ಕಿದ್ದಂಗೆ ಅಷ್ಟೊಂದು ಹೊಟ್ಟೆ ನೋವು ಬಂದು ಹಿಂಗೆ ಪ್ರಾಜ್ಞೆ ತಪ್ಪು ಬೀಳೋದಕ್ಕೆ ಏನಾಗೈತೆ ಅಂತ ನಮ್ಮ ರೀತನ್ಗೆ. ಅಯ್ಯೋ ದೇವ್ರೆ, ಏನಾಯ್ತಪ್ಪ? ರಾತ್ರಿ ಲೈಟಾಗಿ ಹೊಟ್ಟೆ ನೋಯ್ತೈತೆ ಅಂತ ಅಂದ್ಲು. 7 ಅಪ್ ತಂದು ಕೊಟ್ಟೆ ಕಣತ್ತೆ. 7 ಅಪ್ ಕುಡಿಯಮ್ಮ ಅಂತ ಹೇಳಿ 7 ಅಪ್ ತಂದು ಕೊಟ್ಟೆ. ಕುಡಿದು ಅಲ್ಗೂ ಹೊರಗಡೆ ಎಲ್ಲ ಓದ್ಲು. ಯಾಕೋ ಸ್ವಲ್ಪ ನಾನೇನಾದರೂ ಹೊಟ್ಟೆ ಗಿಟ್ಟೆ ಕೆಟ್ಟಿರ್ಬೋದೇನೋ ಅದಕ್ಕೇನೆ ಅಂತ ಅಂದ್ಕೊಂಡೆ. ಆ ಬತ್ಲಿಗೂ ಮನೆಗೂ ಓಡಾಡ್ತಾ ಇದ್ಲು. ಆಗ್ಲಲ್ಲನ ಹೋಗೋದು ಬರೋದು ಮಾಡ್ತಾ ಇದ್ಲು. ನಾನು ಯಾಕಾದ್ರೂ ಲೂಸ್ ಮೋಷನ್ ಏನಾದರೂ ಆಗಿತ್ತೇನೋ ರೀತಾ ಅಂತಂದೆ. ಇಲ್ಲ ಕಣ್ರಿ, ಯಾಕೋ ತುಂಬ ಹೊಟ್ಟೆ ನೋವ್ತಾ ಐತೆ ಅಂದ್ಲು. ಅದಕ್ಕೆ ಬೆಳಗ್ಗೆ ನಾನು ಹೊಲ್ದಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ಲು. ಬರ್ತೀನಿ ಅಂದ್ಲು. ಬಿಸಿಲು ಕಣಮ್ಮ, ಬೇಡ ಇಲ್ಲೇ ಇರೋ ಹಣ್ಣು ಅದನ್ನೆಲ್ಲ ತಿನ್ಕೊಂಡು ಅಂತ ಹೇಳ್ದೆ. ಚೆನ್ನಾಗೇ ಇದ್ಲು. ಹೊಟ್ಟೆ ನೋವು ಬಿಟ್ಟಿದೆ ಅಂತ ಅಂದ್ಲು ಬೆಳಿಗ್ಗೆ. ಇದ್ದಕ್ಕಿದ್ದಂಗೆ ಇಷ್ಟೊಂದು ಹೊಟ್ಟೆ ನೋವು ಬಂದು ಪ್ರಾಜ್ಞೆ ತಪ್ಪು ಬೀಳೋದಕ್ಕೆ ಕಾರಣ ಏನಾಗೈತೆ ನಮ್ಮ ರೀತನ್ಗೆ? ಅಯ್ಯೋ ದೇವ್ರೇ ನನ್ನ ರೀತನ್ಗೆ ಏನೂ ಆಗದೆ ಇರಂಗೆ ಕಾಪಾಡಪ್ಪ. ಅಯ್ಯೋ ದೇವ್ರೇ, ಇವಾಗ ಬೇರೆ ನಾವು ಹಿಂಗೆ ಮದುವೆ ಆಗಿರೋದಕ್ಕೂ ಅದಕ್ಕೂ ಎಲ್ಲರಿಗೂ ಒಂಥರ ಎಲ್ಲರೂ ನಮ್ಮ ರೀತನ್ಗೆ ಬೈಕೊಂಡು ಹಂಗೆ ಆಗಿದೆ. ಪಾಪ ಅವಳು ಏನು ಮಾಡಿದ್ಲು ಏನೋ, ಅವಳಿಗೆ ಇಷ್ಟ ಬಂದಂತೆ ನನ್ನ ಮದುವೆ ಆಗಿದ್ಲು. ಅದಕ್ಕೆ ಹಿಂಗೆ ಮಾಡೋದಾ? ಅಯ್ಯೋ ದೇವ್ರೇ. ಅಲ್ಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿನ್ನ ತಮ್ಮ ಹೊಟ್ಟೆ ನೋವು ಅಂತ ಅಷ್ಟೊಂದು ನಾವು ಪರದಾಡ್ಕೊಂಡು ಕರ್ಕೊಂಡು ಬರ್ತೀವಿ. ಸ್ವಲ್ಪನಾದ್ರೂ ಅಯ್ಯೋ ಅಂಬ್ಲಿಲ್ವಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ? ಅಯ್ಯೋ ದೇವ್ರೆ. ಏನೋ ಬಿಡತ್ಲಾಗೆ ನನ್ನ ಮಗನ ಹಣೆ ಬರ್ದಲ್ಲಿ ಇದ್ದಂಗೆ ಆಗೈತೆ. ಯಾಕೋ ಹೊಟ್ಟೆ ನೋವು ಅಂತ ಉಳ್ದಾಡ್ತಾ ಇದ್ದಾಳೆ ಬಿದ್ದು ಅಂತ ಹೇಳಿ ನಿಮ್ಮಪ್ಪ ನಿಮ್ಮಮ್ಮ ಸ್ವಲ್ಪನಾದ್ರೂ, ನಿನ್ನ ತಮ್ಮ ಆಗಲಿ ಹೇಳು, ಸ್ವಲ್ಪನಾದ್ರೂ ಅಯ್ಯೋ ಅಂಬ್ಲಿಲ್ವಲ್ಲ? ಯಾಕೆ ಅಂತ ಕೇಳಲಿಲ್ವಲ್ಲ? ಅಯ್ಯೋ ಏನು ಮಾಡಲಿ, ಇವಾಗ ನನ್ನ ರೀತ ಚೆನ್ನಾಗಾದರೆ ಸಾಕು. ಅವ್ರು ಬಂದರೆ ಏನು ಮಾಡಂಗಿದ್ದಾರೆ ಇಲ್ಲಿ? ಇವಾಗ ಡಾಕ್ಟ್ರಿಂದ ಎಲ್ಲನ ಡಾಕ್ಟ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ. ಡಾಕ್ಟ್ರು ಏನು ಹೇಳ್ತಾರೋ ಏನೋ. ಇವಾಗ ಅವ್ರು ಬಂದು ಏನು ಮಾಡೋಂಗಿಲ್ಲ, ಸುಮ್ಮನಿರತ್ತೆ. ಇವಾಗೆಲ್ಲ ಡಾಕ್ಟ್ರು ಕೈಯಾಗೈತೆ. ಡಾಕ್ಟ್ರ್ ಏನಾಗಿದೆ ಏನು ಅಂತ ಡಾಕ್ಟ್ರೆಲ್ಲ ನೋಡ್ತಾರೆ, ಹೇಳ್ತಾರೆ. ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ಅವರೆಲ್ಲ ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನನಗೂ ಒಂದಿನ ಮುಂದೆ ಬರುತ್ತೆ. ಅವಾಗ ಹೇಳ್ತೀನಿ ಸರಿಯಾಗೆ. ಸುಮ್ಮನಿರಿ, ಇವಾಗ ಕಷ್ಟಲ್ಲಿ ಯಾಕೆ ಮಾತಾಡೋಣ? ಡಾಕ್ಟರ್ ಏನಾಗಿದೆ ಡಾಕ್ಟರ್? ನಮ್ಮ ರೀತನ್ಗೆ ಏನಾಗಿದೆ ಡಾಕ್ಟರ್? ಇಲ್ಲಿ ನೋಡಿ, ಅವ್ರನ್ನ ಬೇಗ ಇಮಿಡಿಯೇಟ್ಲಿ ಇವಾಗ ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಿಬಿಡಿ. ಬೇಗ ಇಮಿಡಿಯೇಟ್ಲಿ, ಸರಿನಾ? ಎಲ್ಲ ಬೇಗ ಎಲ್ಲ ರೆಡಿ ಮಾಡಿಬಿಡಿ. ಬೇಗ ಇನ್ನು 1/2 ಒಳಗಡೆ ಅವ್ರಿಗೆ ಆಪ್ರೇಷನ್ ಆಗಬೇಕು. ಸರಿ, ಆಯಿತು ಮೇಡಮ್. ಮೇಡಮ್ ಏನಾಗಿದೆ ಮೇಡಮ್? ಆಪ್ರೇಷನ್ ಥಿಯೇಟ್ರಿಗೆ ಯಾಕೆ ನಮ್ಮ ರೀತನ್ ಶಿಫ್ಟ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಏನಾಗಿದೆ ಅಂದರೆ ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಮಿಸ್ಕ್ಯಾರೇಜ್ ಆಗಿ ಅವರು ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ದಾರೆ. ಅದು ಭಾಳ ದಿನ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ನೀಟಾಗೆ ಅವ್ರಿಗೆ ಎಲ್ಲನ ಅದು ಮಿಸ್ಕ್ಯಾರೇಜ್ ಆಗಿಲ್ಲ. ಅದಕ್ಕೇ ಅದೆಲ್ಲನ ಗರ್ಭಕೋಶಕ್ಕೆ 2 ಇರ್ತವೆ ಟ್ಯೂಬು. 2 ಟ್ಯೂಬಲ್ಲಿ ಒಂದು ಟ್ಯೂಬಲ್ಲೆಲ್ಲ ಹೋಗಿ ಅದೆಲ್ಲನ ನೀಟಾಗಿ ಮಿಸ್ಕ್ಯಾರೇಜ್ ಆಗ್ದಂಗೆ ಎಲ್ಲ ಟ್ಯೂಬು ಒಂದು ಒಳಗಡೆ ಸೇರ್ಕೊಬಿಟ್ಟು ಎಲ್ಲನ ಅದು ಒಡ್ಕೊಬಿಟ್ಟಿದೆ ಒಂದು ಟ್ಯೂಬು. ಬೇಗ ಇಮಿಡಿಯೇಟ್ಲಿ ಇವಾಗ ಅವ್ರಿಗೆ ಆಪ್ರೇಷನ್ ಮಾಡಬೇಕು. ಆ ಟ್ಯೂಬ್ ಕಟ್ ಮಾಡಬೇಕು. ಟ್ಯೂಬ್ ಅಲ್ಲೇ ಒಂದು ಒಡ್ಕೊಂಡು ಹೋಗ್ಬಿಟ್ಟಿದೆ. ಆ ಟ್ಯೂಬ್ ಕಟ್ ಮಾಡಬೇಕು. ನೆಕ್ಸ್ಟ್ ಅವರಿಗೆ ಮಕ್ಕಳಾಗೋ ಚಾನ್ಸಸ್ ಇಲ್ಲ. ಅಯ್ಯೋ ದೇವ್ರಿ, ಯಾಕೆ ಮಾತ್ರ ತಮಕ್ಕೆ ಹೋಗಿದ್ಲತ್ತು? ಅಯ್ಯೋ ಶಿವನೇ, ಅಯ್ಯೋ ಈ ರೀತಿ ಬುದ್ಧಿ ಬೇಡವಾ? ಯಾಕೆ ಮಾತ್ರ ತಮಕ್ಕೆ ಹೋಗಿದ್ಲು? ನಿನ್ನ ಹತ್ರ ಏನಾದರೂ ಹೇಳಿದ್ಲ ಬಂಟಿ? ಇಲ್ಲ ಅತ್ತೆ, ನನ್ನ ಹತ್ರ ಏನೂ ಹೇಳಿಲ್ಲ ಡಾಕ್ಟರ್. ಮಕ್ಕಳಾಗೋ ಚಾನ್ಸಸ್ ಇಲ್ವಾ ಡಾಕ್ಟರ್? ನಮಗೆ ಮಕ್ಕಳು ಬೇಕು ಡಾಕ್ಟರ್. ಇವಾಗ ಮಕ್ಕಳು ಬೇಕು ಅಂದರೆ ಅವರೇ ಉಳಿಯೋದಿಲ್ಲ. ಇವಾಗ ಮಕ್ಕಳು ಬೇಕು ಅಂದರೆ ಇವಾಗ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಿಬಿಟ್ಟು ಅವ್ರಿಗೆ ಆ ಟ್ಯೂಬ್ ತೆಗೆದುಬಿಟ್ಟು ಹೊಟ್ಟೆ ಒಳಗಡೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೇ ಅವ್ರು ಇವಾಗ ಉಳಿಯೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರು ಉಳಿಯೋದಿಲ್ಲ. ಇನ್ನು 1/2 ಒಳಗಡೆ ಅವ್ರಿಗೆ ಆಪ್ರೇಷನ್ ಮಾಡಬೇಕು. ಮತ್ತು ಬ್ಲಡ್ ಕಡಿಮೆ ಇದೆ. ಇವಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅದೆಲ್ಲ ಗೊತ್ತಾಯಿತು. ಇವಾಗ ಅವ್ರು ತುಂಬ ಹೊಟ್ಟೆ ನೋವು ಅಂತ ಪ್ರಜ್ಞೆ ತಪ್ಪಿದ್ದಾರೆ. ಅವ್ರು ತುಂಬ ಅದು ಹೊಡ್ಕೊಬಿಟ್ಟಿದೆ. ಇವಾಗ 1/2 ಒಳಗಡೆ ಅವ್ರಿಗೆ ಆಪ್ರೇಷನ್ ಮಾಡಲೇಬೇಕು. 60,000 ಇವಾಗ ನೀವು ಬಿಲ್ ಕಟ್ಟಬೇಕು. 60,000 ಬಿಲ್ ಕಟ್ಟಲೇಬೇಕು. ಇವಾಗ ಹೋಗಿ ಅಲ್ಲೋಗಿ ಆಪ್ರೇಷನ್ಗೆ 60,000 ಬಿಲ್ ಕಟ್ಟಿ 2 ಬಾಟ್ಲು ಬ್ಲಡ್ ನೀವು ಅರೇಂಜ್ ಮಾಡಲೇಬೇಕು. ಅಲ್ಲಿ ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು 2 ಬಾಟ್ಲು ಬ್ಲಡ್ಡು AB ಪಾಸಿಟಿವ್ ಬ್ಲಡ್ಡು ಅವ್ರದ್ದು 2 ಬಾಟ್ಲು ಬ್ಲಡ್ ಇವಾಗ ಇಮಿಡಿಯೇಟ್ಲಿ ಹಾಕ್ಲೇಬೇಕು. ಇವಾಗ ಇಮಿಡಿಯೇಟ್ಲಿ ತರಬೇಕು. ಅಯ್ಯೋ ಶಿವನೇ, ಮಕ್ಕಳಾಗೋ ಚಾನ್ಸಸ್ ಇಲ್ವಾ ಡಾಕ್ಟರ್? ಇಲ್ಲೋಡಪ್ಪ, ಗರ್ಭಕೋಶಕ್ಕೆ 2 ಟ್ಯೂಬ್ ಇರುತ್ತೆ. ಆ ಟ್ಯೂಬು ಒಂದು ಟ್ಯೂಬ್ ಒಳಗಡೆ ಹೋಗ್ಬಿಟ್ಟು ಅದೆಲ್ಲನ ಕಟ್ಕೊಬಿಟ್ಟು ಒಂದು ಟ್ಯೂಬು ಅಲ್ಲೇ ಹೊಡ್ಕೊಬಿಟ್ಟಿದೆ. ಇನ್ನೊಂದು ಟ್ಯೂಬ್ ಇರುತ್ತೆ. ಆದರೂ ಆಗಬಹುದು, 100ಕ್ಕೆ ಆಗೋದು. ಅದೃಷ್ಟ ಚೆನ್ನಾಗಿದ್ದರೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಆದಷ್ಟು ಕಡಿಮೆ ಆಗೋದು. ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದು ನಾವು ಒಂದು ಹೇಳಿದ್ರೆ ಆದರೂ ಆಗಬಹುದು, ಆಗದಲ್ಲೇ ಇರ್ಬೋದು ಅಂತ ಹೇಳ್ತಾ ಇದ್ದೀವಿ. 100ಕ್ಕೆ ಮಕ್ಕಳು ಆಗೋ ಚಾನ್ಸಸ್ಸು ಆಗಿರೋರ್ಗೂ ಇದ್ದಾವೆ ಉದಾಹರಣೆ, ಆಗಿಲ್ಲದೆ ಇರೋವು ಇದ್ದಾವೆ. ಒಂದು ಟ್ಯೂಬಲ್ಲೇ ಆಗೋದಿಲ್ಲ ಮತ್ತು ಆದರೂ ಆಗಬಹುದು.
ಹೇಳೋಕ್ಕಾಗಲ್ಲ. ಅದಕ್ಕೆ ಇವಾಗ ಇಮಿಡಿಯೇಟ್ಲಿ ನೀವು 60,000 ಬಿಲ್ ಕಟ್ಟಿ 2 ಬಾಟ್ಲು ಬ್ಲಡ್ ಅರೇಂಜ್ ಮಾಡಲೇಬೇಕು. ಮತ್ತು ಸಾಯಂಕಾಲ ಸಂಜೆ ಒಳಗಾಗಿ ಇನ್ನೊಂದು 2 ಬಾಟ್ಲು ಬ್ಲಡ್ ಹಾಕಲೇಬೇಕು. ಇವಾಗ ಅವ್ರಿಗೆ ತುಂಬಾ ಬ್ಲಡ್ ಕಡಿಮೆ ಇದೆ. ಅಯ್ಯೋ ಶಿವನೇ, ಅಂತ ಕೆಲಸ ಆಗೋಯ್ತು. ನಮ್ಮ ರೀತ ಯಾಕೆ ಮಾತ್ರ ನುಂಗಕ್ಕೆ ಹೋಗಿದ್ಲತ್ತು. ಅವರು ತುಂಬ ದಿನ ಆದಮೇಲೆ ತಗೋಬಿಟ್ಟಿದ್ದಾರೆ ಟ್ಯಾಬ್ಲೆಟು. ಅದು ತುಂಬ ಇದಾಗ್ಬಿಟ್ಟಿದೆ, ನೀಟಾಗಿ ಇದಾಗಿಲ್ಲ. ಇವಾಗ ಸ್ಕ್ಯಾನಿಂಗಲ್ಲೆಲ್ಲ ಗೊತ್ತಾಯಿತು. ಸ್ಕ್ಯಾನಿಂಗ್ ಮಾಡಿದ್ದಕ್ಕೆ ಅವರು ಟ್ಯಾಬ್ಲೆಟ್ ತಗೋಬಾರ್ದಾಯಿತು. ಆಲೇನೆ 2 ತಿಂಗಳು ತುಂಬಿ 3 ತಿಂಗಳಿಗೆ ಬಿದ್ದಿದೆ. 3 ತಿಂಗಳಿಗೆ ಬಿದ್ದಾಗ ತಗೋಬಾರ್ದು ಯಾವುದೇ ಟ್ಯಾಬ್ಲೆಟ್ಗಳು. ಅದು ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಅದು ಅವ್ರಿಗೆ ತುಂಬ ಹೊಟ್ಟೆ ನೋವು ಬಂದುಬಿಟ್ಟು ಪ್ರಜ್ಞೆ ತಪ್ಪಿದ್ದಾರೆ. ಬೇಗ ಹೋಗಿ ಅಮೌಂಟ್ ಕಟ್ಬಿಡಿ. ಕೌಂಟ್ರಲ್ಲಿ ಅಮೌಂಟ್ ಕಟ್ಟಿ ಬೇಗ ಬನ್ನಿ. ಬೇಗ ಹೋಗಿ, ನಾವು ಬೇಗ ಆಪ್ರೇಷನ್ ಮಾಡ್ತೀವಿ. 60,000 ಬಿಲ್ ಕಟ್ಟಿ ಬಿಲ್ ತಂದು ತೋರಿಸ್ರಿ. ಕಟ್ತೀವಿ ಡಾಕ್ಟ್ರೇ, ಮಾಡಿಕೊಡಿ ಡಾಕ್ಟ್ರೇ, ನಮ್ಮ ರೀತನ್ನೇ ಉಳಿಸ್ಕೊಡಿ ಸಾಕು. ಮತ್ತೆ ಅಲ್ಲಿ ಸೈನ್ ಹಾಕ್ಬಿಡಿ ನೀವು. ಮತ್ತೆ ನಮಗೆ ಮಕ್ಕಳು ಬೇಕು, ಈ ಥರ ಆಗಿದೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದು ಅಂತ ಮುಂದೆ ತೊಂದರೆಗಳು ಬರ್ತಾ ಇರ್ತವೆ. ಅದಕ್ಕೆ ನಿಮ್ಮ ಹತ್ರ ನಾವು ಸೈನ್ ಹಾಕಿಸ್ಕೊಳ್ತೀವಿ. ಮಕ್ಕಳು ಆದರೆ ಆಗಬಹುದು, ಆಗ್ದಲೇ ಇರ್ಬೋದು ಅಂತ ಹೇಳಿ ಸೈನ್ ಹಾಕಿಸ್ಕೊಂತೀವಿ. ಹೋಗಿ ಬೇಗ ಅಲ್ಲಿ ಸೈನ್ ಹಾಕ್ಬಿಡಿ ನೀವು. ಸರಿ ಆಯಿತು ಡಾಕ್ಟ್ರೇ. ಅಳಿಯಂದ್ರೆ ದುಡ್ಡು ಏನಾನ ಐತೆ? ಇಲ್ಲ ಅತ್ತೆ, ದುಡ್ಡು ನನ್ನ ಹತ್ರ ಎಲ್ಲೋ ಒಂದು 30,000 ಇಕ್ಕೊಂಬಂದಿದ್ದೀನಿ. ಇನ್ನೂ ಸ್ವಲ್ಪ ದುಡ್ಡು ಬೇಕು. ಇವಾಗ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತಾ ಐತೆ. ನನ್ನ ಫ್ರೆಂಡಿಗೆ ಯಾರಿಗಾದ್ರೂ ಫೋನ್ ಮಾಡಬೇಕು. ದುಡ್ಡಿಲ್ಲ ನನ್ನ ಹತ್ರ. ಮೊನ್ನೆ ಇದ್ದಿರೋದೆಲ್ಲ ಅಂಗಡಿಗೆ ಬಂಡವಾಳ ಹಾಕಿದ್ದೆ. ಅಂಗಡಿಗೆ ಬಂಡವಾಳ ಹಾಕಿ ಎಲ್ಲ ಮಾರಬೇಕು ಅಂತ ಇದ್ದೆ. ಅಯ್ಯೋ ದೇವ್ರೆ, ಎಂಥದ್ದು ಬಂತಪ್ಪ ದೇವ್ರೆ. ನಮ್ಮ ರೀತಿ ಯಾಕೆ ಹಿಂಗೆ ಮಾಡ್ಕೊಂಬಕ್ಕೆ ಹೋದ್ಲು? ಯಾಕೆ ಮಾತ್ರ ತಗೊಳಕ್ಕೆ ಹೋದ್ಲು? ಅದೇ ಇವಾಗ ನೀನು ಬೇರೆ ಮದುವೆ ಆಗಿದ್ದೀನಿ, ಯಾಕೆ ಅಂತ ಹೇಳಿ ಇನ್ನೂ ಸ್ವಲ್ಪ ದಿನ ಬೇಡ ಅಂತ ಎಲ್ಲ ತಾಮಕ್ಕೆ ಹೋಗಿದ್ದಾಳೆ. ಅದಕ್ಕೆ ಹಂಗಾಗೈತೆ ನೋಡಪ್ಪ. ಎಂಥ ಪರಿಸ್ಥಿತಿ ಆದರೂ ಆಗೋದು. ಮಕ್ಕಳು ಇಲ್ದರಿಲ್ಲ ಅಂಬರು. ಯಾವುದೋ ಒಂದು ಆಗಿದ್ರೆ ಸಾಕಾಯ್ತತ್ಲಾಗೆ. ಯಾರೇನ ಅನ್ಕಂಬ್ಲೇಳು. ಅವಳು ನೋಡು ಇವಾಗ ಎಲ್ಲ ಆಡ್ಕೊಂಬ್ತಾರೆ ಹಿಂಗೆ ಅಂತ ಹೇಳಿ ತಾಕೊಂಡವಳೆ. ತಾಕೊಂಡಿದ್ಕೆ ನೋಡಿ ಇವಾಗ ಎಂಥ ಕೆಲಸ ಆಯಿತು. ಇವಾಗೇನು ಆಪ್ರೇಷನ್ಗೆ 60,000 ದುಡ್ಡು ಕಟ್ಟಿಸ್ಕೊಂಡ್ರೆ ಈಗ ಬ್ಲಡ್ ಹಾಕಬೇಕು. ಎಲ್ಲ 1 ಲಕ್ಷ ದುಡ್ಡು ಆಗುತ್ತೆ. ಅಯ್ಯಪ್ಪ, 1 ಲಕ್ಷ ದುಡ್ಡು ಎಲ್ಲಿ ತತ್ತಿರಾಳಿ ಅಂದರೆ 30,000 ಐತೆ ಅಂತೀರಾ. ಇನ್ನು 70,000 ದುಡ್ಡು ಬೇಕಾಗುತ್ತೆ. ಅತ್ತೆ, ನಿಮ್ಮ ಹತ್ರ ಏನಾದರೂ ಇಲ್ವಾ? ಸ್ವಲ್ಪ ಇದ್ರೆ ಕೊಡಿ. ನಮ್ಮ ಹತ್ರ ಇಲ್ಲ. ನನ್ನ ಹತ್ರನೂ ಇಲ್ಲಪ್ಪ. ನಾನು ಯಾತಕ್ಕೆ ಇಕ್ಕೆಂಬರನ ಹೇಳು? ನಾನು ಯಾತಕ್ಕೂ ಇಕ್ಕೆಂಬಂದಿಲ್ಲ. ನಂದೇನು ನಡೆಯಲ್ಲ ಕಣಪ್ಪ. ಇವಾಗ ನಮ್ಮ ಅಯ್ಯಪ್ಪಂದೆಲ್ಲ ವ್ಯವಹಾರ. ಅವ್ರದ್ದೇ ಅಲ್ಲ, ಅವರೇ ಎಲ್ಲ ಇಕ್ಕೆಂಬ್ತಾರೆ. ಅಯ್ಯೋ, ನಾನು ಅದಕ್ಕೆ ಬೇಜಾರಾಗಿ ನಾನು ಅದಕ್ಕೆ ಬಂದಿದ್ದು. ಇಲ್ಲಿ ನೋಡಿದ್ರೆ ಇಲ್ಲಿಂಥ ಪರಿಸ್ಥಿತಿ. ಅಯ್ಯೋ ದೇವ್ರೇ, ನಮ್ಮ ರೀತ ಯಾಕಿಂತ ಕೆಲಸ ಮಾಡ್ಕೊಂಬಕ್ಕೆ ಹೋದ್ಲು. ಯಾರು ತಗನ ಕೇಳಿ ಇಸ್ಕೊಳ್ರಿ. ಯಾರನ್ನ ಕೇಳ್ರಿ. ಇವಾಗ 30,000 ಕಟ್ತೀನಿ, ಆಪ್ರೇಷನ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾರ ಹತ್ರ ಆದರೂ ಹೋಗಿ ಇಸ್ಕೊಂಡು ಬಂದು ಆಮೇಲೆ ಕಟ್ಟೋಕ್ಕಾಗುತ್ತೆ. ಇವಾಗ 30,000 ಕಟ್ತೀನಿ ಡಾಕ್ಟ್ರೇ, ಆಪ್ರೇಷನ್ ಮಾಡಿಬಿಡ್ರಿ ಅಂತ ಡಾಕ್ಟ್ರ್ ಹತ್ರ ಕೇಳ್ಕೊತೀನಿ. ಇವಾಗ ಹೆಂಗೂ ರೀತ ಉಳಿದ್ರೆ ಸಾಕಾಗೈತೆ. ಇವಾಗ ಏನು ಮಾಡಲಿ? ಅಯ್ಯೋ, ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರು. ಅಯ್ಯೋ, ಮಕ್ಕಳಾಗಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಮಕ್ಕಳಿಲ್ದವ್ರು ಎಷ್ಟು ಜನ ಇರ್ತಾರೆ. ಹೋಗ್ರಿ ಫಸ್ಟು ನಮ್ಮ ರೀತಿನ ಉಳಿಸ್ಕೊಳ್ರಿ. ಆದರೂ ಆಗ್ಬೋದು ಅಂತ ಹೇಳೋರಲ್ಲ, ಆದರೂ ಆಗ್ತವೆ. ನಾನು ನೋಡೋಣ ಅದೆಲ್ಲಿ. ಹೋಗ್ರಿ ನಮ್ಮ ರೀತಿಗೆ ಫಸ್ಟು ನಮ್ಮ ರೀತಿನ ಉಳಿಸ್ಕೊಳ್ರಿ. ಡಾಕ್ಟ್ರ್ ಹತ್ರ ಮಾತಾಡೋಗ್ರಿ. ಡಾಕ್ಟ್ರೇ ಆಮೇಲೆ ಕಟ್ತೀವಿ, 30,000 ಕಟ್ತೀವಿ, ಇವಾಗ ಮಾಡಿರಿ ಡಾಕ್ಟ್ರೇ ಅಂತ ಹೇಳು. ಹೋಗಿ ಡಾಕ್ಟ್ರ್ ಹತ್ರ ಮಾತಾಡೋಗು. ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಹೋಗಿ. ಅಯ್ಯೋ ದೇವ್ರೆ, ನಮ್ಮ ರೀತ ಯಾವ ಟ್ಯಾಬ್ಲೆಟ್ ತಗೋಬಿಟ್ಟಿದ್ದಾಳೆ. ಅದಕ್ಕೆ ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಅಯ್ಯೋ, ಇವಾಗ ಅದೆಲ್ಲನ ಇದಾಗ್ಬಿಟ್ಟಿದೆ. ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಏನಪ್ಪ ಇದು ಇಂಥದ್ದು ಮಾಡ್ಕೊಂಡ್ಲು ನಮ್ಮ ರೀತ. ಸುಮ್ಮನಿದ್ರು ಇರ್ಬೋದಾಗಿತ್ತು. ಆದರೂ ಆಗೋದು. ಎಂಥ ಕೆಲಸ ಮಾಡ್ಕೊಂಡಂಗಾಯ್ತು. ಇವಾಗ ಬೇರೆಯೇ ದುಡ್ಡಿಲ್ಲ, ಏನಿಲ್ಲ. ಈಗ 60,000 ಬರೀ ಆಪ್ರೇಷನ್ಗೆ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷ ದುಡ್ಡು ಬೇಕು. ಇವಾಗ 2 ಬಾಟ್ಲಿ ಬ್ಲಡ್ ಬೇರೆ ಅರೇಂಜ್ ಮಾಡಬೇಕಂತೆ. ಅಯ್ಯೋ ದೇವ್ರೆ, ಇನ್ನು 2 ಬಾಟ್ಲಿ ಸಾಯಂಕಾಲಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಮಾಡೋದು ಇವಾಗ? ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕಪ್ಪ. ನಾನು ಅಲ್ಲಿ ಮನ್ಸಿಗೆ ಬೇಜಾರಾಗಿ ಇಲ್ಲಿ ಬಂದರೆ ಇಲ್ಲೂ ಬೇಜಾರನ. ಅಯ್ಯೋ ದೇವ್ರೆ, ಏನಪ್ಪ ನಮಗಿಂತ ಕಷ್ಟ ಕೊಡ್ತಾ ಇದೆಯಾ? ನಾನು ನಮ್ಮ ರೀತಿ ಏನಪ್ಪ ಮಾಡಿದ್ವಿ? ಅಯ್ಯೋ ಭಗವಂತ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.